ಹಾಯ್. ಏನ್ ಇವತ್ತು ಅಪರೂಪಕ್ಕೆ ಈ ತರ ಬಂದ್ಬಿಟ್ಟಿದೀಯಾ? ಹಿಂಗೆ ನಿನ್ನ ಅನ್ಕೊಂಡೆ ಕಣೆ ನಾನೇ. ಹೌದಾ? ಯಾಕೆ, ಏನಾಯ್ತೆ? ಬೇಜಾರಾಗ್ತಿತ್ತು. ಯಾಕಮ್ಮ, ಎಂತ ಆಯ್ತು? ಏನ್ ಕೆಲ್ಸ ಮಾಡಕ್ ಹೋದ್ರು ಆಗಲ್ಲ ಕಣೆ, ನನ್ಗಂತೂ ಸಾಕಾಗೋಗೈತ್ ಲೈಫ್ ಲೈಫ್. ಯಾಕೆ? ಏನ್ ಒಳ್ಳೆ ಕೆಲ್ಸಕ್ಕೆ ಹೋದ್ರೂ ಆಗಲ್ಲ. ಏನ್ ಎಷ್ಟು ದುಡ್ಡು ಬಂದ್ರೂ ತಲೆ ಕೆಟ್ಟೋಗುತ್ತೆ, ಯಾವ ಕಡೆಗೂ ಇದಾಗಲ್ಲ, ಎಲ್ಲ ಕಡೆನೂ ಶಾರ್ಟೇಜ್. ಹೋಗ್ಲಾಗಿ ಬೇಜಾರಾಗ್ತಿತ್ತು. ನಾನೇ ನಿನಗೆ ಕಾಲ್ ಮಾಡೋಣ ಅನ್ಕೋತಾ ಇದ್ದೆ. ಅಷ್ಟೇನಾ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ಹೇಳ್ತೀನಿ. ಕೆಲಸ ಮಾಡಿದ್ರು ನಿನ್ಗೆ ಆಗ್ತಿಲ್ವಾ? ಎಷ್ಟು ದಾರಿ ಇದೆ ಗೊತ್ತಾ? ಅದಕ್ಕೆ ಏನೊಂದು ಉಪಾಯ ಮಾಡ್ಬೋದು ಅಂದರೆ, ನಾನು ಸಣ್ಣ ಉಪಾಯ ಹೇಳ್ತೀನಿ. ನೀನು ಈ ಉಪಾಯ ಮಾಡಿಕೊಂಡ್ರೆ ಖಂಡಿತ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಿಂಗೆ ಏನೇ ಅಡೆತಡೆ ಬಂದರೂ ಅದು ಕೂಡ ಸ್ಟಾಪ್ ಆಗುತ್ತೆ. ಅದೆಲ್ಲ ದೂರವಾಗಿ, ನೆಗೆಟಿವ್ ಎನರ್ಜಿ ಅನ್ನೋದು ದೂರವಾಗಿ ನಿನಗೆ ಸುಲಭವಾಗಿ ದಾರಿ ಮಾಡಿಕೊಡ್ಲಾಗುತ್ತೆ. ಏನು ಅಂತ ಅಂದರೆ, ನೋಡಿದು ಕಾಳುಮೆಣಸು, ಇದು ಮನೆಯಲ್ಲೇ ಇರುತ್ತೆ, ನಿನಗೆ ಗೊತ್ತು. ಈ ಕಾಳುಮೆಣಸನ್ನ 5 ತಗೊಬೇಕು. ಜಸ್ಟ್ 5, ಜಾಸ್ತಿ ತಗೊಂಬೇಡ, 5 ತಗೋ. ಈ 5ನ ಒಂದು ಈಸ್ಟ್ ಸೈಡು, ಒಂದು ನಾರ್ತ್ ಸೈಡು, ಒಂದು ಸೌತು, ಒಂದು ವೆಸ್ಟು, ಇದು 4 ಆಯಿತು. ಇನ್ನೊಂದಿರುತ್ತಲ್ಲ ಅದು ಮೇಲೆ ಎಸಿಬೇಕು. ಸೊ ಇದನ್ನ ಎಲ್ಲಿ ಮಾಡಬೇಕು ನೀನು ಅಂದರೆ, ರೋಡಲ್ಲಿ ನಿಂತ್ಕೊಂಡು ಮನೆಯಿಂದ 5 ಕಾಳುಮೆಣಸು ತಗೊಂಡು ಹೋಗಿ 3 ಸಲ ಹಿಂಗೆ ಮತ್ತು 3 ಸಲ ಹಿಂಗೆ ನಿವಾಳಿಸ್ಕೊಂಡು, ಫಸ್ಟು ಈಸ್ಟ್ ಸೈಡ್ ಹಾಕಬೇಕು, ನೆಕ್ಸ್ಟ್ ವೆಸ್ಟ್ ಸೈಡು, ನೆಕ್ಸ್ಟ್ ನಾರ್ತ್ ಸೈಡು, ನೆಕ್ಸ್ಟ್ ಸೌತ್ ಸೈಡು, ಮತ್ತೆ ಮೇಲೆ ಹಾಕ್ಬಿಟ್ಟು ಸೀದಾ ಮನೆಯೊಳಗೆ ಬರಬೇಕು. ಈ ರೀತಿಯಾಗಿ ನೀನು ಮಾಡ್ಕೊಂಬಂದ್ರೆ ಖಂಡಿತ ನಿನ್ನ ಲೈಫಲ್ಲಿ ಏನೇನು ಅಬ್ಸ್ಟೆಕಲ್ಸ್ ಇದೆ ಅದೆಲ್ಲ ಸ್ಟಾಪ್ ಆಗುತ್ತೆ. ವೀಕ್ಷಕರೇ, ಗೊತ್ತಾಯ್ತಲ್ಲ ನೀವೇನು ಮಾಡಬೇಕು ಅಂತ. ಥ್ಯಾಂಕ್ ಯು.